ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಶುಭ ವಂದನೆ. ಈ ಹೊತ್ತಾರೆಯಲ್ಲಿ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಕೀರ್ತನೆಗಳ ಸಂಗ್ರಹ 106ನೇ ಕೀರ್ತನೆ 1-2 ವಚನಗಳು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾಗಿತ್ತು? ಪ್ರೈಸ್ ದ ಲಾರ್ಡ್. ಓ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಫಾರ್ ಹಿ ಈಸ್ ಗುಡ್, ಫಾರ್ ಹಿಸ್ ಸ್ಟೆಡ್ಫಾಸ್ಟ್ ಲವ್ ಎಂಡ್ಯೂರ್ಸ್ ಫಾರ್ ಎವರ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ದೇವರ ಅಂತರ್ಗತ ಒಳ್ಳೆಯತನ ಮತ್ತು ಶಾಶ್ವತ ಕರುಣೆಗಾಗಿ ಸ್ತುತಿಸಲು, ದೇವರನ್ನು ಘನಪಡಿಸಲು, ದೇವರನ್ನು ಕೊಂಡಾಡಲು ನಮಗೆ ಕರೆ ಕೊಡುತ್ತದೆ. ಮಾತ್ರವಲ್ಲದೆ ದೇವ ಜನಾಂಗ ದೇವರ ನಿರಂತರ ದಯೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಈ ವಾಕ್ಯ ಭಾಗವು ಭಕ್ತರನ್ನು ಒತ್ತಾಯಿಸುತ್ತಾ ಆರಾಧನೆಗೆ ಕರೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಕರ್ತನನ್ನು ಸ್ತುತಿಸಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಇದೊಂದು ಸಾರ್ವತ್ರಿಕ ಕರೆ. ಇಟ್ ಈಸ್ ಎ ಯೂನಿವರ್ಸಲ್ ಕಾಲ್ ಟು ವರ್ಷಿಪ್ ಗಾಡ್. ಕರ್ತನನ್ನು ಸ್ತುತಿಸಿರಿ ಎಂಬ ಮಾತು ಪ್ರತಿಯೊಬ್ಬ ಭಕ್ತರನ್ನು ಆರಾಧನೆಯಲ್ಲಿ ಒಟ್ಟುಗೂಡಿಸಲು, ಅಥವಾ ಇಡೀ ಕ್ರೈಸ್ತ ಸಮುದಾಯವು ಒಂದಾಗಿ ಸೇರಿ ದೇವರನ್ನು ಆರಾಧಿಸುವಂಥ ಕರೆಯಾಗಿದೆ. ಯಾಕೆ ದೇವರನ್ನು ಸ್ತುತಿಸಬೇಕು? ವೈ ಶುಡ್ ವಿ ಪ್ರೈಸ್ ಟು ಗಾಡ್ ಎಂಬುದಾಗಿ ಹೇಳುವಾಗ ಕೀರ್ತನೆಗಾರ 2 ಮುಖ್ಯ ಕಾರಣಗಳನ್ನು ಈ ವಾಕ್ಯದಲ್ಲಿ ನಮಗೆ ನೀಡುತ್ತಾನೆ. ಒಂದು, ದೇವರ ಒಳ್ಳೆಯತನಕ್ಕಾಗಿ ಸ್ತುತಿಸಿರಿ. ಮೊದಲನೇದಾಗಿ ದೇವರ ಒಳ್ಳೆಯತನಕ್ಕಾಗಿ ಸ್ತುತಿಸಿರಿ. ಎರಡನೆಯದು, ದೇವರ ಕರುಣೆ, ಪ್ರೀತಿ ಮತ್ತು ಆತನ ದಯೆಯು ಶಾಶ್ವತವಾದದ್ದು. ಹಾಗಾಗಿ ಈ 2 ಕಾರಣಗಳನ್ನು ಮುಂದಿಟ್ಟುಕೊಂಡು ದೇವರನ್ನು ಸ್ತುತಿಸಲು, ದೇವರಿಗೆ ಘನಮಾನವನ್ನು ಸಲ್ಲಿಸಲು ನಮ್ಮನ್ನು ಕೂಡ ಕೀರ್ತನೆಗಾರ ಕರೆಯುತ್ತಾನೆ. ಪ್ರೀತಿಯ ದೇವ ಜನರೇ, ಮಾನವ ಪಾಪಿಯಾಗಿದ್ದಾಗಲೂ ಆತನ ಕೃಪೆ, ಪ್ರೀತಿ, ಕರುಣೆಯು ಮಹತ್ವದ್ದಾಗಿದೆ. ಮುಂದುವರಿಸಿ ವಾಕ್ಯದಲ್ಲಿ ದೇವರ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಅಂದರೆ ದೇವರ ಶ್ರೇಷ್ಠತೆಯನ್ನು ಸೆರೆ ಹಿಡಿಯಲು ಮಾನವ ಅಸಮರ್ಥನು. ದೇವರ ಒಳ್ಳೆಯತನವನ್ನು ಮಾನವ ಎಷ್ಟು ವಿವರಿಸಿದರೂ ಕೂಡ ಅದು ಸಾಲದು ಎಂಬಂಥ ಅರ್ಥ ಬರುತ್ತದೆ. ಆ ಮೂಲಕ ದೇವರ ಮಹತ್ಕಾರ್ಯಗಳ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಮಾನವ ವಿವರಿಸಲು ಅಥವಾ ಗ್ರಹಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಹೊತ್ತಾರೆ ದೇವರ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ಭಕ್ತರೇ, ದೇವರ ಒಳ್ಳೆಯತನ, ಆತನ ಕರುಣೆ, ಆತನ ಮೌಲ್ಯವನ್ನು ಗುರುತಿಸಿ ಆತನನ್ನು ನಾವು ಸ್ತುತಿಸೋಣ. ಭಕ್ತನು ಹೇಳುವಂತೆ ದೇವರ ಒಳ್ಳೆಯತನಕ್ಕಾಗಿ, ದೇವರ ಕರುಣೆ, ಪ್ರೀತಿ, ದಯೆಗಾಗಿ ನಾವು ದೇವರನ್ನು ಕೊಂಡಾಡೋಣ. ಆಮೆನ್. ಪ್ರಾರ್ಥನೆ ಮಾಡೋಣ. ಮಹಾ ಮಹಿಮೆಯುಳ್ಳ ನಮ್ಮ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಕಳೆದ ರಾತ್ರಿಯಲ್ಲಿ ನೀನು ಕೊಟ್ಟಂಥ ಆರೋಗ್ಯ, ಸುಖ, ನಿದ್ರೆ ಇವೆಲ್ಲವನ್ನು ಸ್ಮರಿಸಿಕೊಂಡು ಈ ದಿನ ನಾವು ಕಣ್ತೆರೆದು ಜೀವಿಸುವಂತೆ, ನಾವು ಉಸಿರಾಡುವಂತೆ ನಮ್ಮನ್ನು ಬದುಕಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಜೀವ ಮತ್ತು ಜೀವನದು ನೀನು ಕೊಟ್ಟಂಥ ದಾನ ದೇವರೇ. ಸ್ವಾಮಿ, ನಮ್ಮ ಬದುಕನ್ನು ಕೀರ್ತನೆಗಾರನೊಟ್ಟಿಗೆ ನಾವು ಅವಲೋಕನ ಮಾಡಿಕೊಳ್ಳುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಪಾಪಿಗಳು, ಅಯೋಗ್ಯರು, ನಿನ್ನಿಂದ ದೂರ ಹೋದವರು, ಆದರೂ ಕೂಡ ನೀನು ನಮ್ಮನ್ನು ಪ್ರೀತಿಸಿ, ಕರುಣಿಸಿ, ನಿನ್ನ ಶಾಶ್ವತವಾದ ಪ್ರೇಮದಿಂದ
ನಮ್ಮನ್ನು ಕ್ಷಮಿಸಿದಿ ಸ್ವಾಮಿ, ನಮ್ಮನ್ನು ಅಂಗೀಕರಿಸಿದ್ದಿ. ಈ ನಿನ್ನ ಕೃಪೆ, ನಿನ್ನ ಆಶೀರ್ವಾದಗಳಿಗಾಗಿ ಈ ಒತ್ತಾರೆಯಲ್ಲಿ ನಿನಗೆ ಕೃತಜ್ಞತೆಯನ್ನು ಹೇಳುತ್ತೇವೆ. ಇಂದು ನಮ್ಮ ಕುಟುಂಬ ಜೀವನದಲ್ಲಿ, ವೈಯಕ್ತಿಕ ಬದುಕಿನಲ್ಲಿ, ಉದ್ಯೋಗದ ಬದುಕಿನಲ್ಲಿ ನಿನ್ನ ಸಹಾಯ ಕರುಣೆಯನ್ನು ಅನುಗ್ರಹಿಸು. ಪ್ರಯಾಣಗಳಲ್ಲಿ ನೀನು ನಮಗೆ ಹಿಂಬಲವೂ ಮುಂಬಲವೂ ಆಗಿದ್ದುಕೊಂಡು ಕಾಪಾಡು ದೇವರೇ. ಇದನ್ನೆಲ್ಲ ದೇವರೇ ನಮ್ಮ ಜೀವಿತದುದ್ದಕ್ಕೂ ನಮಗೆ ಸಹಾಯಕನೂ ಆಧರಿಕನೂ ಆಗಿದ್ದುಕೊಂಡು ನಡೆಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.